ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಪತಂಜಲಿ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಬಗ್ಗೆ. ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲ ನೀವು ಉಪಯೋಗ ಮಾಡ್ಬೋದು, ಘಟಕ ದ್ರವ್ಯ ಏನು, ಯಾವ ಪ್ರಮಾಣದಾಗ ಯಾವ ಸಮಸ್ಯೆದಾಗ ನೀವು ಇದನ್ನ ಉಪಯೋಗ ಮಾಡ್ಬೋದು, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಒಂದೇದು ನಿಮ್ಗೆ ತಲೆಯಾಗ ಕೂದಲ ಬಹಳ ಜಾಸ್ತಿ ಉದುರಾಗ ಕುಂತಾವಂದ್ರ, ಇಲ್ಲ ನಿಮ್ಗೆ ಕೂದಲ ವಯಸ್ಸಾಗೋದಕ್ಕಿಂತ ಮೊದಲ ಬೆಳಗಾಗಕ್ಕೆ ಕುಂತಾವಂದ್ರ, ತಲೆಯಾಗ ನಿಮ್ಗೆ ಹೊಟ್ಟಿನ ಸಮಸ್ಯೆ ಇದೆ, ಡ್ಯಾಂಡ್ರಫ್ ಭಾಳ ಜಾಸ್ತಿ ಆಗಕ್ಕೆ ಕುಂತೈತೆ ಅಂದ್ರೆ, ನಿಮ್ಮ ಕೂದಲ್ನಾಗ ಏನು ಶೈನ್ ಇರಬೇಕು ಆ ಚಮಕ್ ಇಲ್ಲ ಅಂದ್ರೆ, ಇಲ್ಲ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಐತಂದ್ರೆ, ಹೊಟ್ಟೆ ಸ್ವಚ್ಛ ಆಗಂಗಿಲ್ಲ, ಸಂಡಾಸ್ ಕ್ಲಿಯರ್ ಆಗಂಗಿಲ್ಲ ಅಂದ್ರೆ, ತ್ವಚ ಭಾಳ ಜಾಸ್ತಿ ಡ್ರೈ ಇರ್ತೈತಪ್ಪ ಅಂದ್ರೆ ಆವಾಗ, ಇಲ್ಲ ಮಖದಾಗ ಪಿಂಪಲ್ಸ್ ಸಮಸ್ಯೆ ಆಗ್ಯಾವ ಅಂದ್ರೆ ಆವಾಗ ಡಾಕ್ಟರ್ ಇದನ್ನ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ನೀವು ಉಪಯೋಗ ಮಾಡ್ಬೋದು. ಘಟಕ ದ್ರವ್ಯದ ಹೇಳ್ಬೇಕಂದ್ರೆ ಪ್ರತಿ 10 ml ಏನೈತೆ ನೋಡ್ರಿ ಈ ಆಯಿಲಿಂದ, ಇದ್ರೊಳಗೆ ಕ್ಯಾಸ್ಟರ್ ಆಯಿಲ್, ಅದ್ರ ಬೊಟಾನಿಕಲ್ ನೇಮ್ ರೆಸಿನಸ್ ಕ್ಯೂಮಿನಿಸ್. ಸೊ ಅದು 9.999 ml ಪ್ರಮಾಣದಾಗ ಇರ್ತೈತೆ ರೀ. ಮತ್ತು ವೈಟಮಿನ್ ಇ, ಅದಕ್ಕೆ ಟೊಕೊಫೆರಲ್ ಎಸಿಟೇಟ್ ಅಂತ ಕರೀತಾರೆ, ಅದು 0.001 ml ಇರ್ತೈತೆ. ಸೊ ಇಂಗ್ರೀಡಿಯೆಂಟ್ಸ್ ಮಾತ್ರ ಚಲೋ ಅದಾವ್ರಿ. ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕೆ ಯಾರು ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ನೀವು ಮಲಬದ್ಧತೆಗೆ ಇದನ್ನ ಯೂಸ್ ಮಾಡೋ ಅಂತೀರಂದ್ರೆ 10 to 15 ml ಇದು ಕ್ಯಾಸ್ಟರ್ ಆಯಿಲ್ ಏನಿದೆ ಇದನ್ನು ನೀವು 1 ಗ್ಲಾಸ್ ಹಾಲು ಒಳಗೆ ಇಲ್ಲ 1 ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಮಿಕ್ಸ್ ಮಾಡಿಕೊಂಡು ಚಂದಾಗ ಚಮಚೆ ತೊಗೊಂಡು ಕಡ್ಡಾಡಿಸ್ಕೊಂಡು ರಾತ್ರಿ ಹೊತ್ತು ಊಟ ಉಣ್ಣೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅದನ್ನು ತೊಗೋಬೇಕಾಗ್ತೈತೆ ರೀ. ತ್ವಚಕ್ಕೆ ಏನಾರ ಹಚ್ಕೊಳೋ ಅಂತೀರಿ ಪಿಂಪಲ್ಸಿಗೆ ಅಂದ್ರೆ ನೋಡ್ರಿ, ರಾತ್ರಿ ಚಂದಾಗ ನಿಮ್ಮ ಮುಖ ಏನೈತೆ ಅದಕ್ಕೆ ಚಂದಾಗ ಹಚ್ಕೊಂಡು, ಇಲ್ಲ ಕೈಗೆ ಕಾಲಿಗೆ ಚಂದಾಗ ಹಚ್ಕೊಂಡು ಮಕ್ಕೊಂಬಿಡ್ರಿ. ಬೆಳಿಗ್ಗೆ ಆದ ತಕ್ಷಣ ತೊಗೊಂಬಿಡ್ರಿ. ಕೂದ್ಲಿಕ್ಕೆ ಹಚ್ಕೊಳೋ ಅಂತೀರಿ ಅಂದ್ರೆ ನೋಡ್ರಿ, ನಾರ್ಮಲ್ ಹೇರ್ ಆಯಿಲ್ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಎಣ್ಣೆ ತೊಗೊಂಡು 5 to 10 ml ತಲೆ ಮೇಲೆ ಹಾಕ್ಕೊಂಡು ಚಂದಾಗ ಮಸಾಜ್ ಮಾಡಿಕೊಂಡು ದಿನಕ್ಕೆ 1 ಹೊತ್ತು ಡೈಲಿ ಹಚ್ಕೋಬೋದು ರೀ. ತಲೆ ಸಮಸ್ಯೆ ಏನಿದೆ ಕೂದಲದ್ದು ಅದ್ರ ಜೊತೆ ಗುಣ ಆಗ್ತೈತಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದನ್ನು ಉಪಯೋಗ ಮಾಡ್ಬೋದು. ಸೊ ಇದು ಎಷ್ಟು ದಿನ ಯೂಸ್ ಮಾಡಬೇಕು, ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರೋ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು. ಸೈಡ್ ಎಫೆಕ್ಟ್ಸ್ ನೋಡ್ರಿ, ಬಾಯಿ ಮೂಲಕ ತೊಗೊಳೋಗ್ತೀರಿ ಅಂದರೆ ಜಾಸ್ತಿ ಪ್ರಮಾಣದ ತೊಗೊಳಕ್ಕೆ ಹೋಗ್ಬಿಡ್ರಿ, ಇಲ್ಲ ನಿಮ್ಗೆ ಬೇದಿ ಹತ್ಬೋದು, ಅದರಲ್ಲಿ ನಿಮ್ಮ ಹೊಟ್ಟೆಗೆ ನೋವು ಚಲೋ ಆಗ್ಬೋದು. ಸೊ ಎಷ್ಟು ನಿಮ್ಗೆ ತೊಗೊಳಕ್ಕೆ ಹೇಳೈತೆ ಅಷ್ಟ ತೋರಿ. ಮತ್ತು ಸಣ್ಣ ಮಕ್ಳಿಗೆ ಇದನ್ನು ಕೊಡಕ್ಕೆ ಹೋಗ್ಬಿಡ್ರಿ. ಮತ್ತು ಇದನ್ನ ಬಿಟ್ಟು ಅದ್ರ ಹೊರತುಪಡಿಸಿದ್ನಿ ಏನೋ ಇದ್ರದ್ದು ಅಷ್ಟು ಸೈಡ್ ಎಫೆಕ್ಟ್ಸ್ ಕಂಡು ಬರಂಗಿಲ್ಲ ರೀ. ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 90 ರೂಪಾಯಿದಾಗ 100 ml ಆಯಿಲ್ ಸಿಗ್ತೈತಿ, ಪತಂಜಲಿ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಪತಂಜಲಿ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿಬಿಡ್ರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.